ಕಲಿಯುಗದಲ್ಲಿ ಮನುಷ್ಯರಿಗೆ ನಂಬಿಕೆ ಇರೋದು ದೇವ್ರ ಮೇಲೆ ಮಾತ್ರ. ಅದಕ್ಕೆ ನೀವು ವಿಶೇಷ ದಿನಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆಷಾಢ ಮಾಸ ನಡೀತಾ ಇದೆ. ನೀವೇ ನೋಡಿರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಸಾಗರೋಪಾದಿಯಲ್ಲಿ ಲಕ್ಷಾನುಲಕ್ಷಗಟ್ಟಲೆ ಭಕ್ತಾದಿಗಳು ಹೋಗ್ತಾರೆ. ಅಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ, ತಳ್ತಾ ಇದ್ದಾರೆ, ಸರಿಯಾದ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಆ ದೇವಿ ದರ್ಶನ ಮಾಡಿಬಿಟ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ, ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ನಂಬಿಕೆ ಅನ್ನೋ ದೇವ್ರ ಮೇಲೆ ಮಾತ್ರ ಉಳ್ಕೊಂಡಿದೆ. ಹಾಗೆ ನಿಮಗೆ ಗೊತ್ತಿರ್ಬೋದು ತಿರುವಣ್ಣಾಮಲೈ ಅಂತ, ಅಲ್ಲಿ ಸಾಗರೋಪಾದಿಯಲ್ಲಿ ಜನಗಳು ಹೋಗ್ತಾರೆ. ಅಲ್ಲಿ ಗಿರಿದರ್ಶನೆ, ಗಿರಿವಾಲಂ ಅದೇನೋ ಸುತ್ತು ಬರ್ತಾರೆ, ಪ್ರದಕ್ಷಿಣೆ ಬರ್ತಾರೆ, ಎಷ್ಟೋ ಕಿಲೋಮೀಟರ್ಗಟ್ಟಲೆ ನಡ್ಕೊಂಡು ಹೋಗಿ ಆ ಒಂದು ದೇವರ ದರ್ಶನ ಪಡಿತಾರೆ. ಆ ಒಂದು ದೇವರ ದರ್ಶನ ಪಡೆಯುವ ಮಧ್ಯದಲ್ಲಿ ಮುಕ್ತಿ ಮಾರ್ಗ ಅಂತ ಒಂದು ಸಣ್ಣ ದೇವಸ್ಥಾನ ಇದೆ. ಅಲ್ಲಿ ಮೋಕ್ಷದ ಅಂದರೆ ಅದು ಒಂದು ಗುಹೆ ಥರ ಇದೆ. ಅದು ನೀವು ಹೀಗೆ ಹೋಗಿ ಬಂದು ಆ ಗುಹೆಯಿಂದ ಆಚೆ ಬಂದುಬಿಟ್ರೆ ನಿಮಗೊಂದು ಮುಕ್ತಿ ದೊರಕುತ್ತೆ ಅನ್ನೋ ನಂಬಿಕೆ. ಸೊ ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಜನ ಕ್ಯೂ ನಿಂತಿರ್ತಾರೆ, ಅದನ್ನು ಹೋಗಿ ಬರ್ತಾರೆ. ಈ ರೀತಿ ಮಾಡಬೇಕಾದ್ರೆ ಒಂದು 2 ದಿವಸದ ಕೆಳಗಡೆ ಏನಾಗಿದೆ, ಆಂಧ್ರ ಪ್ರದೇಶದ ಒಬ್ಬ 36 ವರ್ಷದ ಯುವಕ, ಒಬ್ಬ ವ್ಯಕ್ತಿ ಏನಾಗಿದೆ, ಹೋಗಿದ್ದಾನೆ. ಅವನು ಸ್ವಲ್ಪ ದೃಢಕಾಯದವನು, ಅಂದರೆ ದಪ್ಪ ಇರೋನು, ಹೆಫ್ಟಿ ಇದ್ದ, ಸಿಗಾಕೊಂಡ್ಬಿಟ್ಟಿದ್ದಾನೆ, ಉಸಿರು ಕಟ್ಬಿಟ್ಟಿದೆ, ಹಿಂದೆನೂ ಬಂದಿಲ್ಲ ಮುಂದೆನೂ ಬಂದೇನೆ, ಅಲ್ಲೇ ಅವನು ಪ್ರಾಣ ಬಿಟ್ಬಿಟ್ಟಿದ್ದಾನೆ. ಆ ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ ಅಂತ ಏನು ಕರಿತೀವಲ್ಲ, ಅಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾನೆ. ಇದು ಸರ್ವವ್ಯಾಪಿ, ಎಲ್ಲ ಕಡೆ ಆಲ್ರೆಡಿ ವೈರಲ್ ಆಗಿ ಎಲ್ಲರಿಗೂ ಗೊತ್ತಾಗೋ ಇದು ದೊಡ್ಡ ನ್ಯೂಸ್ ಆಗಿದೆ. ಇಷ್ಟಾದರೂ ಕೂಡ ಮಾರನೇ ದಿವಸ ಮತ್ತೆ ಅದೇ ಮುಕ್ತಿ ಮಾರ್ಗಕ್ಕೆ, ಮೋಕ್ಷ ಮಾರ್ಗಕ್ಕೆ ಸಾವಿರಾರು ಗಟ್ಟಲೆ ಜನ ಕ್ಯೂ ನಿಂತಿದ್ದಾರೆ. ಆವಾಗ ಏನಾಯಿತು, ಇನ್ನೊಂದು ಹೆಂಗಸು ಇದೇ ರೀತಿ ಹೋಗಿದ್ದಾರೆ. ಅವಳು ಕೂಡ ಸ್ವಲ್ಪ ದಪ್ಪ ಇದ್ದರು. ಅವ್ರಿಗೂ ಕೂಡ ಅಲ್ಲಿ ಆಚೆ ಬರೋಕ್ಕಾಗಿಲ್ಲ, ಹೊರಗೆ ಬರೋಕ್ಕೆ, ಅಂದರೆ ಈ ಕಡೆನೂ ಬರೋಕ್ಕಾಗ್ದೇನೆ ಈ ಕಡೆ ಬರೋಕ್ಕೆ ಮಧ್ಯದಲ್ಲಿ ಮತ್ತೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓಂ ನಮಃ ಶಿವಾಯ ಮತ್ತು ಏನೇನೋ ಮಾಡೋದು ಇಬ್ಬರು ಸಹಾಯದಿಂದ ಅವ್ರನ್ನ ಎಳೆದಾಚೆ ತಂದಿದ್ದಾರೆ. ಅವ್ರಿಗೂ ಉಸಿರು ಕಟ್ಟಿದೆ. ಅದೃಷ್ಟವಶಾತ್ ಅವ್ರಿಗೆ ಜೀವ ಹೋಗಲಿಲ್ಲ. ನಾನು ಹೇಳೋದು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಆದರೆ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ ಅದು ಬೇರೆಯವರಿಗೆ ಅದು ಕಷ್ಟ ಕೊಡಬಾರ್ದು, ಅಥವಾ ನಿಮಗೆ ನೀವು ಕಷ್ಟ ತಂದ್ಕೋಬೇಡಿ ಅಲ್ವಾ. ಅದರಲ್ಲಿ ನನ್ನ ದೇಹ, ಆ ಒಂದು ಸಣ್ಣ ದೇಹ, ಆ ಒಂದು ಕಿಂಡಿಯಲ್ಲಿ ನಿನ್ನ ದೇಹ ಹೋಗುತ್ತೆ ಅನ್ನೋದಾದರೆ ನೀವು ದಯವಿಟ್ಟು ಹೋಗಿ. ಇಲ್ಲದೆ ಹೋದರೆ ನಾನು ಹೇಳೋದೇನು ಗೊತ್ತಾ, ನೀವು ಎಲ್ಲಿ ನಿಂತಿರ್ತೀರೋ ಅಲ್ಲೇ ಭಕ್ತಿಯಿಂದ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಡಿ. ಪರಮಾತ್ಮ ಸರ್ವವ್ಯಾಪಿ, ಎಲ್ಲಿದ್ದರೂ ಕೂಡ ನಿಮ್ಮ ಒಂದು ಕಷ್ಟಗಳನ್ನ ಆಲಿಸ್ತಾನೆ, ಪರಿಹಾರ ಕೊಡ್ತಾನೆ. ಈಗೇನಾಗುತ್ತೆ, ಅಲ್ಲೇನೋ ಮುಕ್ತಿ ಮಾರ್ಗದಲ್ಲಿ ಹೋದ್ರಿ, ಈಗ ಜೀವ ಕಳ್ಕೊಂಡು ನೀವು ಮುಕ್ತಿ ಸೇರಿದ್ರು ಮೋಕ್ಷ ಸೇರಿದ್ರು ಗೊತ್ತಿಲ್ಲ. ಆದರೆ ನಿಮ್ಮ ನಂಬ್ಕೊಂಡಿರೋರಿಗಂತೂ ನರಕ ಅಲ್ವಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದ್ದರಿಂದ ನಂಬಿಕೆ, ಭಯ, ಭಕ್ತಿ ದೇವ್ರ ಮೇಲೆ ಇರಲಿ. ಎಷ್ಟು ಬೇಕೋ ಅಷ್ಟು ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ, ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆನ ಕಮೆಂಟ್ ಮಾಡಿ. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ.